ಅಂದಿನ ಪೀಳಿಗೆಗೂ ಬಹಳಷ್ಟು ವ್ಯತ್ಯಾಸವಿದೆ. ನಮ್ಮ ಪೂರ್ವಿಕರದ್ದು ಒತ್ತಡದ ಬದುಕಾಗಿರಲಿಲ್ಲ. ಇನ್ನು ತಮ್ಮ ಆಹಾರದಲ್ಲೇ ಔಷಧಿಗಳನ್ನ ಕಂಡುಕೊಳ್ತಿದ್ರು, ನೈಸರ್ಗಿಕ ಆರೈಕೆಗಳನ್ನ ಮಾಡ್ಕೊಳ್ತಿದ್ರು. ಇನ್ನು ಈ ಎಲ್ಲ ರೀತಿಯ ದೇಸಿ ಆರೈಕೆಗಳನ್ನ ಹಾಗೆ ಸಸ್ಯ ಸಂಪತ್ತಿನ ಸದ್ಬಳಕೆಯನ್ನ ನಿಮಗೆ ಪರಿಚಯಿಸುವ ಪ್ರಯತ್ನವೇ ದೇಸಿ ಮೆಡಿಸಿನ್. ನಾನು ಪವಿತ್ರ ಜಯಣ್ಣ. ಬಾಣಂತನ ಪ್ರಸವದ ನಂತರದ ದಿನಗಳನ್ನು ಸೂಚಿಸುವಂತಹ ವೈಜ್ಞಾನಿಕ ಪದ. ಇನ್ನು ಹೆರಿಗೆ ನಂತರ 42 ದಿನಗಳನ್ನು ಬಾಣಂತಿಯ ಆರೈಕೆಗೆ ಮೀಸಲಿಡ್ತಾರೆ. ಈ ಅವಧಿಯಲ್ಲಿ ತಾಯಿಯ ಜನನಾಂಗಗಳು ಗರ್ಭಾವಸ್ಥೆಯ ಮೊದಲನೇ ಸ್ಥಿತಿಗೆ ಮರಳುವ ಕಾಲ. ಈ ಅವಧಿಯಲ್ಲಿ ತಾಯಿಗೆ ಬಹಳಷ್ಟು ಆರೈಕೆಯ ಅಗತ್ಯತೆ ಇರುತ್ತೆ. ಇದರ ಬಗ್ಗೆ ಯಾರು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಇನ್ನು ಸಿಟಿಗಳ ಕಡೆ ಬಾಣಂತಿಯ ಆರೈಕೆ ಅನ್ನೋ ಪದ್ಧತಿ ನಶಿಸಿ ಹೋಗ್ತಾ ಇದೆ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಬಾಣಂತಿಗೆ ಯಾವ ರೀತಿಯ ಸಾಂಪ್ರದಾಯಿಕ ಆರೈಕೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀವಿ. ತಾಯ್ತನದ ಅನುಭವ ಸುಂದರ. ಗರ್ಭದೊಳಗಿದ್ದ ಮಗು ಮಡಿಲಿಗೆ ಬಂದಾಗ ಭಾರವೆಲ್ಲ ಇಳಿದು ಹೋದಂತಹ ಅನುಭವ. ತಾಯ್ತನ ಎಷ್ಟು ಮುಖ್ಯವೋ ತಾಯಿಯಾದ ನಂತರ ಬಾಣಂತನದ ಆರೈಕೆಯೂ ಅಷ್ಟೇ ಮುಖ್ಯ. ನಮ್ಮೆಲ್ಲರ ಅಜ್ಜಿ ಮುತ್ತಜ್ಜಿ ಕಾಲದ ಬಾಣಂತನದ ಆರೈಕೆಗಳು ಸಂಪ್ರದಾಯಗಳನ್ನ ಕಲಿಬೇಕು ಅಂದ್ರೂ ಇವತ್ತು ಕಲಿಸೋರಿಲ್ಲ. ಇಂತಹ ಆಧುನಿಕ ದಿನಗಳಲ್ಲೂ ಸಾಂಪ್ರದಾಯಿಕ ಬಾಣಂತನದ ಆರೈಕೆಗಳನ್ನು ಪಾಲಿಸೋ ಮಂದಿ ಇದ್ದಾರೆ. ಅಂತಹ ದೇಸಿ ಚಿಕಿತ್ಸೆಯಲ್ಲಿ ತೊಡಗಿಕೊಂಡು ಸುಮಾರು 30 ಜನರ ಬಾಣಂತನದ ಆರೈಕೆ ಮಾಡಿರೋ 2 ಹಿರಿಯ ಜೀವಗಳನ್ನ ನಾವಿವತ್ತು ಭೇಟಿ ಮಾಡ್ತಿದ್ದೇವೆ. ಇವರಿರೋದು ದಕ್ಷಿಣ ಕನ್ನಡದ ಸುಳ್ಯ ತಾಲೂಕಿನ ದೇಲಂಪಾಡಿ ಅನ್ನೋ ಊರಿನಲ್ಲಿ. ಅಂದಹಾಗೆ ಇವರ ಹೆಸರು ಸೀತಮ್ಮ ಹಾಗೂ ಸೇಸಮ್ಮ. ಅಂತೂ ಇಂತೂ ದೇಲಂಪಾಡಿ ತಲುಪಾಯ್ತು. ಇನ್ನು ಸೇಸಮ್ಮ ಮತ್ತು ಸೀತಮ್ಮ ಅವರ ಬಾಣಂತನದ ಆರೈಕೆಗಳನ್ನ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಸ್ವಚ್ಛಂದ ಪರಿಸರದ ನಡುವೆ ಇರುವಂತಹ ಸೀತಮ್ಮ ಸೇಸಮ್ಮ ಅವರ ಮನೆ ತಲುಪಿದ್ದಾಯ್ತು. ಇನ್ನು ಇವರ ಬಾಣಂತನದ ಪದ್ಧತಿ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇಲ್ಲಿ ಬಾಣಂತನ ಮಾಡಿಸ್ಕೊಂಡಂತಹ ಒಂದಿಬ್ಬರನ್ನ ಮಾತಾಡಿಸ್ಕೊಂಡು ವಾಪಸ್ ಬರೋಣ. ನನಗೆ 3 ಮಕ್ಕಳು, 2 ಹೆಣ್ಣು 1 ಗಂಡು. ನಮ್ಮಲ್ಲಿ ಬಾಣಂತನ ಪದ್ಧತಿ ಅಂದರೆ ಈಗ ಈ ಜನ್ರೇಷನಿಗೆ ಕಂಪೇರ್ ಮಾಡಿದರೆ ನಮ್ಮ ಬಾಣಂತನ ತುಂಬ ಚೆನ್ನಾಗೇ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಹೆರಿಗೆ ಆಗಿ ಏನೆಲ್ಲ ಟ್ರೀಟ್ಮೆಂಟ್ ಅದಕ್ಕೆ ಬೇಕು ಅದನ್ನೆಲ್ಲ ಚೆನ್ನಾಗಿ ಮಾಡಿಸಿಕೊಟ್ಟಿದ್ದಾರೆ. ಆಮೇಲೆ ಸ್ನಾನ ಮಾಡೋದಂತೂ ನೆನೆಸಿದರೆ ಈಗ ಭಾರಿ ಈಗ ನೋಡಿದರೆ ತುಂಬ ಚೆನ್ನಾಗಿ ಆಗಿದೆ ಅಂತ ಕಾಣಿಸ್ತಾ ಇದೆ. ಫಸ್ಟಿಗೆ ನನಗೆ ಚೆನ್ನಾಗಿ
ಎಣ್ಣೆ ತೆಂಗಿನ ಎಣ್ಣೆ ಸಿಡೀ ಮೈಗೆ ಮಸಾಜ್ ಮಾಡಿದ್ರು. ಅದಂದರೆ ಕ್ರ್ಯಾಕ್ ಎಲ್ಲ ಹೊಟ್ಟೆಯಲ್ಲೆಲ್ಲ ಬರ್ತದಲ್ಲ ಅದೆಲ್ಲ ಹೋಗಲಾಡಿಸಲಿಕ್ಕೆ ಬೇಕಾಗಿ ಚೆನ್ನಾಗಿ ಮಸಾಜ್ ಮಾಡಿ ಅದರಲ್ಲೇ ಸ್ನಾನ ಮಾಡಿಸ್ತಾಯಿದ್ರು. ಆಮೇಲೆ ಸ್ವಲ್ಪ ದಿವಸ ಕಳೆದು ಹೊಣ್ಣೆಣ್ಣೆ ಅಂತ ಒಂದು ಇದೆ, ಹೊಣ್ಣೆಕಾಯಿ ಒಂದು, ಆ ಕಾಯಿಯಲ್ಲಿ ಅದನ್ನು ಅಲ್ಲಿ ಅತ್ತೆಯವರೇ ಪ್ರಿಪೇರ್ ಮಾಡ್ತಾಯಿದ್ರು ಎಣ್ಣೆ. ಇದು ಬಾತ್ರೂಮಲ್ಲಿ ಕರ್ಕೊಂಡೋಗಿ ಒಂದು ದೊಡ್ಡ ಇದು ಪಾತ್ರದಲ್ಲಿ ಸ್ವಲ್ಪ ದೂರದಿಂದಲೇ ನಿಂತು ಚೆನ್ನಾಗಿ ಮೈಗೆ ನೀರು ಅದಕ್ಕೆ ಹಾಕಿ ನಮ್ಮನ್ನು ತುಂಬ ಚೆನ್ನಾಗಿ ನನ್ನ ಸ್ನಾನ ಮಾಡಿಸ್ತಾಯಿದ್ರು. ಮನೆಗೆ ಬರಲಿಕ್ಕೆ ಆಗೋದಿಲ್ಲ ಎನ್ನುವಷ್ಟು ಬಿಸಿ ಬಿಸಿ ಸ್ನಾನ ನಮಗೆ ಮಾಡ್ತಾಯಿದ್ರು. ಆ ಬೀಜದ ಹಣ್ಣಿಂದ ಮಾಡಿದ ಒಂದು ರಸದಿಂದ ಏನೋ ಮಾಡಿರ್ತಾರೆ, ಅದನ್ನು ಸ್ವಲ್ಪ ಕೊಟ್ಟು ಅದನ್ನು ನಮಗೆ ಕುಡಿಸಿ ನಮಗೆ ಕುಡಿಲಿಕ್ಕೆ ಹೇಳಿ ಅದನ್ನು ಸ್ಟ್ರೈಟಾಗಿ ಮಲಗಬೇಕು. ಮಗು ಹತ್ರ ಕರೆದ್ರೂ ಯಾವುದಕ್ಕೂ ಮಗುವಿನ ಹತ್ರ ನೋಡಬಾರ್ದು. ಹಾಲು ಕೊಡಲಿಕ್ಕೂ ಮಗುವಿಗೆ ಹೋಗಲಿಕ್ಕಿಲ್ಲ. ನಾವು ಸ್ಟ್ರೈಟಾಗಿ ಮಲಗಿ ಆ 2-3 ಬೆಡ್ಶೀಟ್ ಮೈಗೆ ಹಾಕಿ ಆ ಮಲಗುವ ಸೀನ್ ಇದೆಯಲ್ಲ, ಅದೊಂದು ಕಾಲು ಕೂಡ ಅದೇ ಥರ ಇರಬೇಕು, ಸ್ಟ್ರೈಟ್, ಆಚೀಚೆ ಎಲ್ಲೂ ಅಲುಗಾಡಬಾರ್ದು. ಹಾಗೆ ಅರ್ಧ ಗಂಟೆ ಮಲಗಬೇಕು. ಮೈಯಲ್ಲಿ ಬೆವರು ಹರಿದ್ರೆ ಬೊಬ್ಬೆ ಹೊಡೆದ್ರು ಅತ್ತೆಯವರು ಬೆಡ್ಶೀಟ್ ತೆಗಿಲಿಕ್ಕೆ ಬಿಡ್ತಿರ್ಲಿಲ್ಲ. ಆಮೇಲೆ ಆ ಬಾಣಂತನ ಮಾಡಿದ್ರಲ್ಲ, ಇವಾಗ ಕೂಡ ನನಗೆ ಮೈಯಲ್ಲಿ ನೋವು ಏನೂ ಕಾಣಿಸ್ತಾ ಇಲ್ಲ. ಅಂದರೆ ಈಗ ನಾವು ನಮ್ಮ ಸಂಬಂಧಿಕರೆಲ್ಲ ಪೇಟೆಯಲ್ಲೆಲ್ಲ ಇದ್ದಾರೆ, ಅವರ ಆ ಬಾಣಂತನ ನೋಡಿದರೆ ಅವರ ಹೊಟ್ಟೆಯ ಇನ್ನೂ ಬಾಣಂತಿಯ ಅಂತ ಕಾಣಿಸುವ ಸ್ಥಿತಿಯಲ್ಲಿ ಕಾಣ್ತಾ ಇದ್ರು ಅವರು. ಆದರೆ ನನಗೆ ಈಗ ಹೊಟ್ಟೆ ಅಂತ ಏನೂ ಇಲ್ಲ, ಯಾವುದೂ ತೊಂದರೆ ಇಲ್ಲ. ಈಗ ನನಗೆ 2 ಮಕ್ಕಳಿದ್ದಾರೆ. ಒಬ್ಬಳು ಈಗ ಸೆಕೆಂಡ್ ಇಯರ್ ಪಿ ಯು, ದೊಡ್ಡವಳು ಸೆಕೆಂಡ್ ಇಯರ್ ಪಿ ಯು ಕಲಿತಾ ಇದ್ದಾಳೆ, 17 ವರ್ಷ ಆಯಿತು. ಆದರೆ ಎಲ್ಲರೂ ನನ್ನ ನೋಡಿದವರು ಕೇಳ್ತಾರೆ, ನೀವು ಡಯಟ್ ಮಾಡ್ತೀರಾ ಅಂತ ಕೇಳಿದ್ರು. ಇಲ್ಲ ಅಂತ ಕೇಳಿದೆ. ಆದರೆ ನಿಮ್ಮ ಇದರ ಒಳಗುಟ್ಟೇನು ಅಂತ ಕೇಳಿದರು. ಒಳಗುಟ್ಟು ಏನಿಲ್ಲ, ನಮ್ಮ ಬಾಣಂತನದ ಒಂದು ಪರಿಸ್ಥಿತಿಯಿಂದಾಗಿ ನಾವು ಈ ಥರ ಚೆನ್ನಾಗಿದ್ದೇವೆ ಅಂತ ಹೇಳಿದೆ. ಆದರೆ ನಾವು ನಮ್ಮ ಅಕ್ಕಂದ್ರೆ ಹೆರಿಗೆ ಆಗಿರುವಾಗ ಸಹ ನಾವು ಅದನ್ನು ನೋಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಯಾಕೆಂದರೆ ಆ ಮಕ್ಕಳನ್ನು ಹೇಗೆ ನೋಡ್ತಿದ್ದಾರೆ, ಬಾಣಂತನ ಹೇಗೆ ಮಾಡ್ತಿದ್ದಾರೆ ಅಂತೆಲ್ಲ ನಾವು ನೋಡ್ಲಿಕ್ಕೆ ಹೋಗಿ ಮಗುವನ್ನು ಆಟ ಆಡಿಸೋದು ಬಿಟ್ಟರೆ ನಮಗೇನು ಗೊತ್ತಿರಲಿಲ್ಲ. ಹಾಗೆ ತುಂಬ ಮದ್ದುಗಳಲ್ಲಿ ಏನು ಅಂತೇಳಿದರೆ ಇತ್ತೀಚಿನ ದಿನಗಳಲ್ಲಿ ಅಲೋಪತಿಗಳಲ್ಲಿ ಕಷಾಯಗಳನ್ನು ಇರ್ಬೋದು ಅಥವಾ ಬೇರೆ ಸಿರಪ್ಗಳನ್ನು ಕೊಡ್ತಾ ಇರ್ಬೋದು, ಮಾತ್ರೆ ಕೊಡ್ತಾ ಇರ್ಬೋದು. ಅದೇ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಮಾತ್ರೆಗಳ ಪವರು, ಸಿರಪ್ನ ಪವರ್ಗಳನ್ನು ಇವರೇನು ಮಾಡ್ತಾರೆ, ನಮ್ಮ ಮನೆ ಹತ್ತಿರದಲ್ಲಿ ಏನೋ ಒಂದು ರಾಸಾಯನಿಕ ವಸ್ತುಗಳನ್ನು ಹಾಕದೆ ಒಂದು 10-15-20 ಬಗೆಯ ಚಿಗುರು, ಮರದ ಚಿಗುರುಗಳನ್ನು ತರ್ತಿದ್ರು, ಗಿಡ ಮೂಲಿಕೆಗಳ ಆ ಚಿಗುರನ್ನು ತಂದರು, ಬೇಯಿಸಿಬಿಟ್ಟು ಕಡ್ದು ಕುದಿಸಿ ನಮಗೆ ಕೊಡ್ತಿದ್ರು. ಆಗ ನಾವು ಬಾಣಂತನ ಮಾಡುವ ನಾವು ಏನೋ ಹೇಳ್ತಿದ್ದೇವೆ ನಮ್ಮ ಅಮ್ಮನವರಿಗೆ, ಇದೆಲ್ಲ ಎಂತಕ್ಕೆ ಅಂತೇಳಿ. ಅದರ ಪರಿಸ್ಥಿತಿ ಈಗ ಗೊತ್ತಾಯ್ತು. ಯಾಕೆಂದರೆ ನಮ್ಮ ಈ ಒಂದು ಆರೋಗ್ಯ ಇರ್ಬೋದು, ನಮ್ಮ ಒಂದು ಮೈಕಟ್ಟು ಇರ್ಬೋದು, ಇದೆಲ್ಲ ಈ ಥರ ಉಳಿಲಿಕ್ಕೆ ಕಾರಣವೇ ಆ ಥರದ ಬಾಣಂತನ. ನಾವು ರುಚಿಯನ್ನು ಮಾತ್ರ ಅನುಭವಿಸ್ತಿದ್ದೆವು. ಇವರು ಬಾಣಂತನವನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಮಗಳ ಮುಂದೆ ಒಳ್ಳೆಯದರಲ್ಲಿ ಇರಬೇಕು ಅಂತೇಳಿ, ಅಂದರೆ ನಮ್ಮ ಮೈಕಟ್ಟು ಗಟ್ಟಿಮುಟ್ಟಾಗಿರಬೇಕು ಅಂತ ಒಬ್ಬೊಬ್ರು 2 ಮಕ್ಕಳಾಗಿ 20 ಮಕ್ಕಳಾಯಿತು. 20 ಕೆಲವರಿಗೆ 3 ಮಕ್ಕಳು, 24 ಮಕ್ಕಳ ಬಾಣಂತಿಯನ್ನು ಮಾಡಿದ್ದು ಅಂತ ಹೇಳಿದರೆ ಇವರು ಗ್ರೇಟ್. ಇಷ್ಟು ಬಾಣಂತನವನ್ನು ಮಾಡಿದವರು ಯಾರು ಈ ಮನೆ ವಂಶದಲ್ಲಿ ಇರಲಿಕ್ಕಿಲ್ಲ. ವೀಕ್ಷಕರೇ, ಇಲ್ಲಿನ ಸಾಂಪ್ರದಾಯಿಕ ಆರೈಕೆ ಅಂದರೆ ಬಾಣಂತಿಯ ಆರೈಕೆ ಪದ್ಧತಿ ಏನು ಅಂತ ಒಂದಷ್ಟು ಮಾಹಿತಿ ತಿಳ್ಕೊಂಡ್ವಿ. ಇನ್ನು ಸೀತಮ್ಮ ಸೇಸಮ್ಮ ಅವ್ರನ್ನ ಮಾತಾಡಿಸಿ ಇನ್ನಷ್ಟು ಡೀಟೇಲ್ಸ್ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ದೇಸಿ ಮೆಡಿಸಿನ್ ಆಫ್ಟರ್ ಶಾರ್ಟ್ ಬ್ರೇಕ್. ವೀಕ್ಷಕರೇ, 3 ತಲೆಮಾರಿನ ಹೆಣ್ಣು ಮಕ್ಕಳ ಬಾಣಂತನದ ಆರೈಕೆಯನ್ನು ಮಾಡಿರುವಂತಹ ಸೇಸಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಇನ್ನು ಇವರ ಬಾಣಂತಿ ಆರೈಕೆಯ ಪದ್ಧತಿಯ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಮೊದಲು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. 30 ಬಾಣಂತನ ಮಾಡಿದಿರಾ ಅಂತ ಗೊತ್ತಾಯ್ತು ಒಬ್ರೆ. ಸೊ ಹೇಗಿದು ಸಾಧ್ಯ ಆಯ್ತು, ಹೆಂಗ್ ಮಾಡಿದ್ರಿ ಅಂತ? ನಾವು ಮಾಡಿದ್ದು ಮತ್ತೆ ತಂಗಿನವರು ಮನೆಯಲ್ಲಿದ್ದಾರಲ್ಲ, ಮತ್ತು ಸಣ್ಣ ಮಕ್ಕಳಿದ್ದಾರಲ್ಲ, ಅವರ ಹತ್ರ ಸ್ವಲ್ಪ ಕೆಲಸ ಮಾಡಿಕೆ ಹೇಳೋದು. ಇನ್ನು ಈ ಬಾಣಂತನದ ಆರೈಕೆ ಹಿಂಗೆ ಮಾಡಬೇಕು ಅಂತ ಯಾರಿಂದ ನೀವು ಕಲ್ತಿದ್ದು? ನನಗೆ ಕಲಿಸಿದ್ದು ನನ್ನ ಅಜ್ಜಿ ಕಲಿಸಿದ್ದು. ತಾಯಿ ನಾನು ಸಣ್ಣ ಇರುವಾಗಲೇ ನನ್ನ ತಾಯಿ ತೀರೋಗಿದ್ದಾರೆ. ನನ್ನ ಅಜ್ಜಿ ಕಲಿಸಿದ್ದು ನನಗೆ. ಈಗ ನಿಮ್ಮ ಕಡೆ ಬಾಣಂತನದ ಆರೈಕೆ ಹೇಗೆ ಶುರುವಾಗುತ್ತೆ? ಮೊದಲನೇ ದಿನ ಅಂದರೆ ಆಸ್ಪತ್ರೆಯಿಂದ ಕರ್ಕೊಂಡು ಬಂದಾಗ ಆ ಕ್ಷಣದಿಂದ ಹೇಗೆ ಆರೈಕೆ ಸ್ಟಾರ್ಟ್ ಆಗುತ್ತೆ? ನನಗೆ ಆಸ್ಪತ್ರೆಗೆ ಹೋಗ್ಲಿಕ್ಕಿಲ್ಲ. ನಾನು ಮನೆಯಲ್ಲೇ ಇರ್ತದೆ 5 ಮಕ್ಕಳನ್ನು ಬರೀ ಹೊಟ್ಟೆಗೆ 3 ಪುಡ್ಡಿ ಗಂಜಿ ಕೊಡುವುದು, ಅದರ ಕೊಟ್ಟ ಮೇಲೆ ಮತ್ತೆ ಕಾಲದಿರಿಗೆ ಕೊಡೋದು. ಕಾಲದಿರಿಗೆ ಕುಡಿದಾದ ಮೇಲೆ ಅನ್ನ. ಏನಕ್ಕೆ ಸಹಾಯ ಆಗುತ್ತೆ? ಅದು ನೀರುಳ್ಳಿ ಹಾಕಿ ಗಂಜಿ ಹೊಟ್ಟೆ ಬೇನೆಗೆ ಒಂದು 5 ದಿನ ಹೊಟ್ಟೆ ಬೇನೆ ಉಟ್ಟು.
ಮತ್ತು ಯಾವಾಗಲೂ ಊಟ ಮಾಡುವಾಗ ಒಂದು 4 ದಿನ 5 ದಿನ ಗಂಜಿಗೆ ಸುರು ತೆಂಗಿನಕಾಯಿ ಹಾಕಿ ಗಂಜಿ ಕೊಡೋದು, ಉಪ್ಪು ಹಾಕೋದು, ಮತ್ತು ಒಂದಿಷ್ಟು ಗಂಜಿಗೆ ತೆಂಗಿನಕಾಯಿ ಹಾಕಿ ಕೊಡೋದು. ಅದು ಉಪ್ಪಿನಕಾಯಿನಲ್ಲಿ ಊಟ ಮಾಡೋದು ಎಷ್ಟು ಒಂದು 5-6 ದಿನ. ಮತ್ತು ಒಂದು 10 ದಿನ ಆದ ಮೇಲೆ ಇದು ಕಾಲಜೀರಿಗೆ ಓಮ ಇದು ಪುಲಮರದ ಸೊಪ್ಪು ಮರದೆಲ್ಲ ಮುಗೀತದೆ. ಮತ್ತು ಈ ಪಲ್ಲಡಿ ಮಾಡಿ ಈ ತೆಂಗಿನಕಾಯಿ ಎಣ್ಣೆ ತೆಗೆದು ಅದರಲ್ಲಿ ಊಟ ಮಾಡೋದು. ಮತ್ತು ಓಮ ಅದರ ಒಡಿ ಮಾಡಿ ತೆಂಗಿನಕಾಯಿ ಅದರ ಹಾಲು ತೆಗೆದು ದೊಡ್ಡ ಒಂದು ಇದರಲ್ಲಿ ತಪ್ಪಲೆಯಲ್ಲಿ ಬಣಲೆಯಲ್ಲಿ ಸೊಕ್ಕು ಒಲೆಯಲ್ಲಿ ಅದು ಕುಂತಿಕಾನ ಅದಕ್ಕೆ ಸಾರಿ ಬೆಲ್ಲ ಹಾಕೋದು. ಸಾರಿ ಬೆಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾರಿ ಬೆಲ್ಲ ಹಾಕಿ ಅದು ಆ ಬೆಲ್ಲ ಕಲ್ಲಿದಾಗ ಮತ್ತು ಈ ಓಮ ಪುಡಿ ಮಾಡಿದ ಓಮ ಹಾಕೋದು, ಅದಕ್ಕೆ ಕಲಿಸೋದು, ಅಲ್ಲಿ ಹಾಕಿದ್ದು ಅದೆಲ್ಲ ಹಾಕಿ ಚೆಂದ ತಿನ್ನಲಿಕ್ಕೆ ಆಗುತ್ತೆ. ಅದು ಒಂದು 20 ದಿನ ತಿಂತದೆ. 20 ದಿನ? ಹಾಂ, 20 ದಿನ. ಅದು ಸರ್ವಕ್ಕೆ ಒಳ್ಳೆಯದು. ನಮ್ಮ ಆಸ್ಪತ್ರೆಯ ಮದ್ದಿನಿಂದ ಒಳ್ಳೆಯದು ಅದೇ. ಅದರ ತಿನ್ನುವಾಗ ನೀರು ಕುಡಲಿಕ್ಕೆ ಆಗೋದು. ನೀರು ಕುಡಿಯೋಕ್ಕೆ 1 ತಿಂಗಳು ಕರಿಬೇಕು ಬಿಸಿ ನೀರು. ಅದು ಮತ್ತು ನೀರು ಕುಡಿಯೋಕ್ಕೆ ಅದು ಓಮ ತಿಂದರೆ ಸರ್ವಕ್ಕೆ ಏನೋ ಒಳ್ಳೆಯದು. ಈ ಮಳೆಗಾಲದಲ್ಲಿ ಎಂಥರಲ್ಲಿ ಒಂದು ಚಳಿನೂ ಇಲ್ಲ ಮತ್ತು ಏನೂ ಇಲ್ಲ. ಮತ್ತು ಹೊಟ್ಟೆಗೆ ಮತ್ತು ಎಂಥರ ತಿಂದರೆ ಹೊಟ್ಟೆ ಹೊಬ್ಬಿಸೋದಲ್ಲ ಅದು ಎಲ್ಲ ಅದರಲ್ಲಿ ಏನಿಲ್ಲ. ಒಂದು 20 ದಿನ ತಿನ್ನೋಕು. ಒಂದು 10, 12, 14 ದಿನಲ್ಲಿ ಅಡುಗೆ ಮಾಡಿದರೆ ಅದೊಂದು 20-24 ದಿನಕ್ಕೆ ಬರ್ತದೆ ತಿನ್ನಲಿಕ್ಕೆ. 2 ಹೊತ್ತು ಸ್ನಾನ ಮಾಡೋಕು. ಹಳ್ಳಿ ಮರದಿಗೆ 2 ಹೊತ್ತು ಸ್ನಾನ ಮಾಡೋಕು ದಿನದಲ್ಲಿ 2 ಹೊತ್ತು? ಹಾಂ, ಬೆಳಿಗ್ಗೆ ಮತ್ತು ಸಾಯಂಕಾಲಕ್ಕೆ ಮತ್ತು. ಇನ್ನು ಅದಾದ್ಮೇಲೆ ಹೊಟ್ಟೆ ಕಟ್ಟೋದು ಮಾರ್ಕ್ ಬಂದಿರುತ್ತೆ, ಅಂದರೆ ಹೊಟ್ಟೆ ಲೂಸ್ ಆಗಿರುತ್ತೆ, ನೀರು ತುಂಬಿರುತ್ತೆ, ಅದನ್ನು ಹೇಗೆ ಹೋಗಿಸ್ತೀರಾ? ಬಟ್ಟೆ ಕಟ್ಟುವುದು. ಬಟ್ಟೆ ದೊಡ್ಡ ಬಟ್ಟೆಯನ್ನು ಮಡಿಸಿ ಇಂಥ ಬಟ್ಟೆಯನ್ನು ಉದ್ದಗೆ ಮಡಿಸಿ ಸುಂದುವುದು ಬೆಲ್ಟಿನಾಗೆ. ಅದು ಹೊಟ್ಟೆ ಗಟ್ಟಿಯಾಗದೆ. ಮತ್ತು ಇಷ್ಟು ಊಟ ಮಾಡಿದರೆ ಸಾಕು. ಆ ಬಟ್ಟೆ ತೆಗುವಾಗ ಇಲ್ಲಿಂದ ಇಲ್ಲಿಗೆ ಬರ್ತದೆ ಹೊಟ್ಟೆ ಅಷ್ಟೇ. ಈ ಹಳ್ಳಿ ಮರದಿಗೆ ಹಣ್ಣು ಏನು ತಿನ್ನಲಿಕ್ಕಿಲ್ಲ, ಮುಟ್ಟಿಕ್ಕಿಲ್ಲ, ಬಾಳೆಹಣ್ಣು ತಿನ್ನಲಿಕ್ಕಿಲ್ಲ, ಮತ್ತು ಇದು ಕಡಲೆ ಅದೆಲ್ಲ ತಿನ್ನಲಿಕ್ಕಿಲ್ಲ. ಇನ್ನು ಒಂದೇ ವರ್ಷದಲ್ಲಿ 4 ಬಾಣಂತನವನ್ನು ಮಾಡಬೇಕಾಯ್ತು. ಒಂದು ವರ್ಷದಲ್ಲಿ 4 ಮಕ್ಕಳು ನಮ್ಮ ಮಕ್ಕಳಲ್ಲಿ ಎತ್ತುಕೊಂಡು ಹೋಗಿದ್ದಾರೆ. ಇನ್ನು ಒಂದೇ ವರ್ಷದಲ್ಲಿ 4 ಬಾಣಂತನ ಮಾಡೋದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಸೊ ಇದಕ್ಕೆ ಜಾಸ್ತಿ ಸಹಾಯ ಮಾಡಿದವರು ಯಾರು? ಸಹಾಯ ಸೀತಮ್ಮ, ನಾನೇ, ಅಕ್ಕ ತಂಗಿ, ನಾವು ಇಬ್ಬರು. ಓಕೆ ಅಮ್ಮ, ಇನ್ನು ನಿಮಗೆ ಜಾಸ್ತಿ ಸಹಾಯ ಮಾಡಿದ್ದು ಸೀತಮ್ಮ ಅಂತ ಹೇಳಿದ್ರಿ. ಅವ್ರನ್ನೂ ಮಾತಾಡ್ಸೋಣ. ಸೀತಮ್ಮ, ಸೇಸಮ್ಮ ಅವ್ರಿಗೆ ನಿಮ್ಮ ಹೆಲ್ಪ್ ತುಂಬ ಆಯಿತು ಅಂತ ಕೇಳ್ಪಟ್ಟೆ. ಇನ್ನು ಈ 30 ಜನರ ಬಾಣಂತನದ ಆರೈಕೆಯನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ? ಸೊಪ್ಪೆಲ್ಲ ಗುಡ್ಡೆಯಲ್ಲಿ ಉಂಟಲ್ಲ ನಮ್ಮ, ಅದರಿಂದ ತರುವುದು. ದೂರ ಹೋಗ್ಲಿಕ್ಕಿಲ್ಲ, ನಮ್ಮ ಇಲ್ಲಿ ಉಂಟಲ್ಲ ಜಾಗೆ, ಅದರಿಂದಲೇ ತರೋದು. ಮತ್ತು ದೂರ ಹೋಗಿ ತರಲಿಕ್ಕಿಲ್ಲ. ನಮಗೆ ಕೂಡಿದಷ್ಟು ತರಲಿಕ್ಕೆ ಆಗ್ತಿತ್ತು. ಈಗ ಇನ್ನಿನ್ನೂ ಆಗಲಿಕ್ಕಿಲ್ಲ. ಮುಂಚೆ ಆಗ್ತಾ ಇತ್ತು ತರಲಿಕ್ಕೆ. ಮತ್ತು ಹೀಗೆ ಅಷ್ಟೇ. ಮತ್ತು ಎಣ್ಣೆ ಕಾಯಿಸೋದು ಅಂಥದಕ್ಕೆಲ್ಲ ನಾನು ಹೋಗೋದಿಲ್ಲ. ಅದೆಲ್ಲ ಇವರು ಸಹ ತಂಗಿ ಸಹ, ನಾನು ಅದಕ್ಕೆಲ್ಲ ಹೋಗೋದಿಲ್ಲ. ಮಕ್ಕಳಿಗೆ ಅವರು ಕಾಯಿಸಿ ಕೊಟ್ಟದನ್ನು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು. ಇನ್ನು ಈ ಆರೈಕೆಗಳನ್ನು ಅಂದರೆ ಎಷ್ಟು ದಿನದ ಅವಧಿಗೆ ಮಾಡ್ತೀರಾ? ಅಂದರೆ 42 ದಿನಗಳ ಆದಮೇಲೆ ಹೇಗೆ ಇರುತ್ತೆ ಆರೈಕೆ? ಅದೇ 42 ದಿವಸ ಕಳೆದ ಮತ್ತು 1 ಹೊತ್ತು ಮೀಸೋದು. ಮತ್ತು ಬೇರೆ ಬೇರೆ ಇದು ಮಾಡಿ ಕೊಡಲಿಕ್ಕೆ ಉಂಟು ಅವರಿಗೆ. ಮೆತ್ತೆ ಕೊತ್ತಂಬರಿ ಎಲ್ಲ ಹೊಡಿ ಮಾಡಿ ಅದನ್ನೊಂದು ಅಡುಗೆ ಮಾಡಿ, ತೆಂಗಿನಕಾಯಿ ಹಾಲು ತೆಗೆದು ಅದನ್ನು ಎಣ್ಣೆ ಮಾಡಿ ಅದನ್ನೊಂದು ಬೆಲ್ಲ ಹಾಕಿ ಎಲ್ಲ ಮಾಡಿ ಕೊಡಲಿಕ್ಕೆ ಉಂಟೊಂದು ಅಡುಗೆ. ಅದನ್ನು ಸುಮಾರು ದಿವಸ ತಿಂತಾರೆ 2 ಹೊತ್ತು. ಅದು ಮತ್ತು ಸರ್ರ ತಂಪಾಗಲಿಕ್ಕೆ ಬಾಣಂತಿಗೆ ತುಪ್ಪ ಹಾಕಿ ಕೊಡ್ತಾರೆ ಊಟಕ್ಕೆ. 16 ದಿವಸ ಕಳೆದ ಮೇಲೆ ಅದೇ ಓಮ ಬೇರೆ ಇದು ಶುಂಠಿ ಅದೆಲ್ಲ ಹಾಕಿ ಪುಡಿ ಮಾಡಿ ತೆಂಗಿನಕಾಯಿ ಇದು ಮಾಡಿ ಸಿಪ್ಪೆ ಅದನ್ನು ಹಾಲು ತೆಗೆದು ಅದನ್ನು ಇದು ಕುದಿಸಿ ಅದಕ್ಕೆ ಹುಡಿ ಹಾಕಿ ಕಲಸಿ ಅದನ್ನು ಮುದ್ದೆ ಮಾಡಿ ಕೊಡೋದು. ಇನ್ನು ನೀರಿಗೆ ಸೊಪ್ಪು ಹಾಕಿ ಸ್ನಾನ ಅದು ಎಂಥದಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಕಜ್ಜಿ ಬೀಳೋದಕ್ಕೆ ಅದಕ್ಕೆ ಎಲ್ಲ ಮುಂಚೆ
ಕಷಾಯ ಮಾಡಿ ಮೀಸಿದರೆ ಒಳ್ಳೆಯದುಂಟು. ಇನ್ನು ಗಿಡಮೂಲಿಕೆಗಳು ಏನೇನು ಉಪಯೋಗಿಸ್ತೀರಾ ಅಂತ ನಮಗೂ ತಿಳ್ಕೊಳ್ಳೋಕ್ಕಿಲ್ಲ. ಅದೇ ನಾವು ಬಾಯಲ್ಲಿ ಹೇಳಿದರೆ ಗೊತ್ತಾಗೋದಿಲ್ಲಲ್ಲ ನಿಮಗೆ. ನಾವು ಅದನ್ನು ಮತ್ತೆ ನಿಮ್ಮಲ್ಲಿ ತೋರಿಸಿದರೆ ಆದೀತಾ? ಹಾಂ, ಖಂಡಿತವಾಗಿಯೂ. ಓಕೆ ವೀಕ್ಷಕರೇ, ಇನ್ನು ಸೀತಮ್ಮ ಹಾಗೂ ಸೇಸಮ್ಮ ಅವರು ಬಾಣಂತಿ ಆರೈಕೆ ಹೇಗೆ ಮಾಡ್ತಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಟ್ರು. ಇನ್ನಷ್ಟು ಗಿಡಮೂಲಿಕೆಗಳ ರಹಸ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬೇಗ ವಾಪಸ್ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ದೇಸಿ ಮೆಡಿಸಿನ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ವೀಕ್ಷಕರೇ, ಆಗಲೇ ಹೇಳಿದ ಹಾಗೆ ಇಲ್ಲಿ ಬಾಣಂತನದ ಆರೈಕೆಗೆ ಕೆಲವೊಂದಷ್ಟು ಗಿಡಮೂಲಿಕೆಗಳನ್ನು ಬಳಸ್ತಾರೆ ಅಂತ ಗೊತ್ತಾಯಿತು. ಇನ್ನು ಈ ಗಿಡಮೂಲಿಕೆಗಳು ಯಾವುವು, ಅದರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನು ಸೀತಮ್ಮ ಅವರಿಂದ ಪರಿಚಯಿಸ್ಕೊಳ್ಳೋಣ ಬನ್ನಿ. ಅಮ್ಮ, ಇನ್ನು ಯಾವ್ಯಾವ ಗಿಡಮೂಲಿಕೆಗಳಿಲ್ಲಿ ಸಿಗುತ್ತೆ, ಅದು ಯಾವುವು ಅಂತ ತೋರಿಸ್ಕೊಡ್ತೀರ? ಕೊಡಿ ಅಷ್ಟೇ ಇರಲಿ ಅಷ್ಟೇ ಇರಲಿ. ಇದನ್ನ ಎಷ್ಟು ಹಾಕಬೇಕು? ಎಷ್ಟು ಅಂತಿಲ್ಲ, ಸ್ವಲ್ಪ ಸ್ವಲ್ಪ ಹಾಕೋದು ಎಲ್ಲ ಸೈಜ್. ನಾಚೆ ಹೋಗೋಣ, ಮುಂದೆ ಹೋಗೋಣ. ಇಂಜಿರು ಎಲ್ಲ ಒಟ್ಟಿಗೆ ಹಾಕಿ ಅದನ್ನು ಬೇಯಿಸಿ, ಇದು ಕೇಪುಳ. ಚೂರಿ ಹಣ್ಣು ಅಂತ ಅದು. ಕುಂಟಂಗೀರು ಅದರಲ್ಲಿ ಕಾಯಿ ಆಗ್ತದೆ ತಿನ್ನುವಂಥದ್ದು. ಅದು ಸಿಹಿ ಇರ್ತದೆ ತಿನ್ನಲಿಕ್ಕೆ. ಯಾವಾಗಲಾಗುದು ಒಂದು ಸಮಯದಲ್ಲಿ ಆಗ್ತದೆ ಅದರಲ್ಲಿ. ಹಾಂ, ಇದು ಚೂರಿ. ಈ ಕುಡಿಯನ್ನು ಮಾತ್ರ ಕೇಳಬೇಕು. ದೊಡ್ಡ ಮರ ಆದರೆ ತುಂಬ ಸಿಗ್ತದೆ, ಇದು ಸಣ್ಣ ಸಣ್ಣದಲ್ಲ. ಅಂದರೆ ಈಗ ನೀವು ಈ ಥರದ್ದೆಲ್ಲ ಔಷಧಿ ಮಾಡಿ ಇಟ್ಟು ಎಷ್ಟು ದಿನ ಇಡ್ತೀರಾ ಅಂತ? ಅದು ತಿನ್ನಲಿಕ್ಕೆ ಕೊಡೋದು ಊಟ ಮಾಡುವಾಗ. ಆವತ್ತು ಮಾಡಿದರೆ ಅದೇ ಒಂದು 2 ದಿನಕ್ಕೆ ಇಡ್ಲಿಕ್ಕೆ ಆಗ್ತದೆ. ಕಾರೆಕಾಯಿ ಅಲ್ಲಿ ಒಂದು ಕಾಯಿ ಆಗ್ತದೆ ದೊಡ್ಡ ಮರ ಆದಾಗ. ಇದು ಸಣ್ಣ ಸಣ್ಣ ಗಿಡ ಅಲ್ಲ, ಈಗ ದೊಡ್ಡ ಮರದಲ್ಲಿ ಕಾರೆಕಾಯಿ. ಎಲ್ಲ ಚಿಕ್ಕರು ಸೇರಿ ಔಷಧಿ ಗುಣ ಇದೆ ಅಂತ. ಅದು ಇನ್ನು ಸಿಕ್ಕಿದಲ್ಲಿ ಅದು ಸಣ್ಣ ಸಣ್ಣ ಗಿಡ ಅಲ್ಲ. ಇದು ಗೇರು ಬೀಜ, ಇದು ಕುಂಟಂಗೀರು, ಮತ್ತು ಚೂರಿ, ಮತ್ತು ಕುಂಟಂಗೀರು, ಚೂರಿ, ಕೇಪುಳ. ಇನ್ನು ಇಷ್ಟೇ ಇರೋದು. ಇನ್ನು ಮಗಳು ಬರ್ತಾಳೆ, ಅವಳು ತೆಗೆದು ಕೊಡ್ತಾಳೆ. ಆಯಿತಾ? ಇನ್ನೆಲ್ಲ ಮಗಳು ಇದನ್ನು ತೋರಿಸಿಕೊಡ್ತಾಳೆ. ಅಲ್ಲಿ ಮೇಲೆ ಹೋಗೋಣ. ಅಲ್ಲಿ ಹೋದರೆ ಅಲ್ಲಿ 2-3 ಬಗೆಯದು ಸಿಗ್ತದೆ. ಇಲ್ಲಿ ಒಂದು ಕೇಪುದು ಆ ಗಿಡ ಇದೆ, ಅದರ ಬೇರು ಅದೇ ಎಣ್ಣೆ ಕಾಯಿಸ್ಲಿಕ್ಕೆಲ್ಲ ಆಗ್ತದೆ. ಕಿತ್ತು ತೋರಿಸ್ತೇನೆ. ಇದನ್ನು ಎಣ್ಣೆ ಕಾಯಿಸ್ಲಿಕ್ಕೆ ಉಪಯೋಗಿಸ್ತಾರೆ. ಇದು ಇದರ ಸೊಪ್ಪು ಎಲ್ಲ ಹಾಕಿ ಮಕ್ಕಳನ್ನು ಬಿಸಿನೀರಿಗೆ ಅದೇ ನೀರು ಕುದಿಸಿ ಸ್ನಾನ ಮಾಡಿಸ್ತಾರೆ, ಕಷಾಯ ಥರ ಮಾಡಿ. ಹೂವನ್ನು ಏನೋ ಏನಾದರೂ ಆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅದನ್ನು ರಸ ತೆಗೆದು ಕುಡಿಸ್ತಾರೆ.
ಮರ ಇದೆ, ಹೊನ್ನೆ ಮರ, ಅದರಲ್ಲಿ ಒಂದು ಕಾಯಿ ಆಗ್ತದೆ. ಆ ಕಾಯನ್ನು ಎಣ್ಣೆ ಮಾಡಿಸಿ ಬಾಣಂತಿಯರಿಗೆ ಸ್ನಾನ ಮಾಡಿಸಿ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತಾರೆ. ಆಗ ಸೊಂಟ ನೋವು, ಕೈ ನೋವೆಲ್ಲ ಅದು ಆಗೋದಿಲ್ಲ. ಆಮೇಲೆ ಇದನ್ನು ಅದೆಲ್ಲ ಕುಡಿಗಳ ಒಟ್ಟಿಗೆ ಸೇರಿಸಿ ಇದನ್ನು ಕೂಡ ಹಾಕಿ ಚಟ್ನಿ ಮಾಡಿ ತಿನ್ನಿಸ್ತಾರೆ. ಈ ಕುಡಿಯನ್ನು ಕೂಡ ಚಟ್ನಿಗೆ ಹಾಕ್ತಾರೆ. ಇದು ತುಂಬ ಹೆಲ್ದಿಯಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ, ಹುಳಿ ಹುಳಿಯಾಗಿರ್ತದೆ. ಇದನ್ನು ನಾವು ಚೀಂಬುಲು ಅಂತ ಹೇಳ್ತೇವೆ. ಇದನ್ನೆಲ್ಲ ನೀರಲ್ಲಿ ತೊಳೆದುಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಇಡ್ಲಿ ಮಡಿಕೆ ಅಥವಾ ಕುಕ್ಕರಲ್ಲಿ ನೀರು ಹಾಕಿ ಒಂದು ಬಾಳೆಲೆ ಅಥವಾ ಏನಾದರೂ ಒಂದು ತಟ್ಟೆಯಲ್ಲಿ ಇಟ್ಟು ಹಬೆಯಲ್ಲಿ ಬೇಯಿಸಿಬಿಟ್ಟು ಅದಕ್ಕೆ ಬೇಕಾದ ಮಸಾಲೆ ಎಲ್ಲ ಹಾಕಿ ರುಬ್ಬಿಬಿಟ್ಟು ವಾಪಸ್ ಕುದಿಸಿಬಿಟ್ಟು ಇಟ್ಕೊಳ್ತಾರೆ. ಮನೆಗೆ ಹೋಗಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಹಾಗೆ ಈಗ ಈ ಸೊಪ್ಪು ಬೇಯುವಷ್ಟರಲ್ಲಿಗೆ ಮೆಣಸು ಮತ್ತು ಧನಿಯಾ ಹಾಕಿ ಹುರಿದು ಬಿಟ್ಟು ಇಟ್ಟಿರ್ತೇನೆ. ಮೆಣಸಿನಕಾಯಿ ಮತ್ತು ಧನಿಯನ್ನು ರುಬ್ಬಿಟ್ಟುಕೊಳ್ಬೇಕು. ಬೆಂದಾದ ನಂತರ ಮಿಕ್ಸಿಗೆ ಹಾಕಬೇಕು. ಮೆಣಸಿನಕಾಯಿ ಹುರಿದಾಯಿತು. ಖಾರ ಬೇಕಲ್ಲ, ಅದಕ್ಕೆ ಮೆಣಸಿನಕಾಯಿ ಹಾಕ್ತೇವೆ. ಟೇಸ್ಟ್ ಬೇಕಾಗಿ ಧನಿಯಾ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೆಂಪಾಗುವವರೆಗೆ ಹುರಿಬೇಕು. ಮೆಣಸಿನಕಾಯಿ, ಧನಿಯಾ, ಬೆಳ್ಳುಳ್ಳಿ, ಹುರಿದ ಧನಿಯಾ ಬೀಜ, ಹುಣಸೆಹಣ್ಣು, ಮೆಣಸಿನಕಾಯಿ, ಈರುಳ್ಳಿ ಸ್ವಲ್ಪ ಇಷ್ಟು ಹಾಕಿ ರುಬ್ಬಿಕೊಳ್ತೀವಿ. ಸೊಪ್ಪೆಲ್ಲ ಹಾಕ್ತಾ ಇದ್ದೀನಿ. ಬಿಸಿಯಾಗಿದೆ, ಎಣ್ಣೆ ಹಾಕ್ತಾ ಇದ್ದೀನಿ, ತೆಂಗಿನ ಎಣ್ಣೆ, ಬೆಳ್ಳುಳ್ಳಿ, ರುಬ್ಬಿದ ಸೊಪ್ಪು ಮತ್ತು ಮಸಾಲೆ, ಇದನ್ನು ಬಾಣಂತಿಯರು ಕೊಟ್ಟರೆ ತುಂಬ ಒಳ್ಳೆಯದು. ಇದನ್ನು 2-3 ದಿವಸ ಇಟ್ಕೊಂಡು ತಿನ್ಬೋದು, ಮತ್ತು ಎಲ್ಲರೂ ತಿನ್ಬೋದು, ಮನೆಯವರೆಲ್ಲ ತಿನ್ಬೋದು. ವೀಕ್ಷಕರೇ, ಸೀತಮ್ಮ ಹಾಗೂ ಸೇಸಮ್ಮ ತೋರಿಸಿಕೊಟ್ಟಂತಹ ಬಾಣಂತಿಯ ಆರೈಕೆ ಪದ್ಧತಿಯನ್ನ ನೋಡಿದ್ರಿ ಅಲ್ವಾ? ಇದರ ಸದ್ಬಳಕೆ ನೀವು ಮಾಡ್ತೀರಿ ಅಂತ ತಿಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಗಿಡಮೂಲಿಕೆ ರಹಸ್ಯದೊಂದಿಗೆ ನಾನು ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.